ನಮಸ್ಕಾರ ಸ್ನೇಹಿತರೆ, ಸ್ಪರ್ಧಾ ವಿದ್ಯಾಲಯ ಚಾನೆಲ್ಗೆ ಹಾರ್ದಿಕ ಸ್ವಾಗತ. ಮೇ 23, 2026ರ ಪ್ರಮುಖ ಕರೆಂಟ್ ಅಫೇರ್ಸ್ ಅನ್ನು ಕವರ್ ಮಾಡುವ ಈ ವಿವರಣಾತ್ಮಕ ಸಂಚಿಕೆಗೆ ಸ್ವಾಗತ. ಕೆಎಎಸ್, ಪಿಎಸ್ಐ, ಎಫ್ಡಿಎ ಸೇರಿದಂತೆ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಿರಲಿ, ಇಲ್ಲಿ ಚರ್ಚಿಸುವ ಪ್ರತಿಯೊಂದು ಮಾಹಿತಿಯೂ ಪರೀಕ್ಷಾ ದೃಷ್ಟಿಯಿಂದ ಬಹಳ ಮುಖ್ಯವಾಗುತ್ತದೆ. ಹಾಗಾಗಿ ತಡ ಮಾಡುವುದು ಬೇಡ, ನೇರವಾಗಿ ವಿಷಯಕ್ಕೆ ಹೋಗೋಣ ಬನ್ನಿ. ನಮ್ಮ ಇಂದಿನ ಚರ್ಚೆಯನ್ನು ವ್ಯವಸ್ಥಿತವಾಗಿ ಅರ್ಥ ಮಾಡಿಕೊಳ್ಳಲು 5 ಪ್ರಮುಖ ವಿಭಾಗಗಳಾಗಿ ವಿಂಗಡಿಸಲಾಗಿದೆ. ಮೊದಲಿಗೆ ನೇಮಕಾತಿ ಮತ್ತು ಪ್ರಶಸ್ತಿಗಳು, ಎರಡನೆಯದಾಗಿ ಕೃಷಿ ಮತ್ತು ಅಂತಾರಾಷ್ಟ್ರೀಯ ಸಹಯೋಗ, ಆಮೇಲೆ ರಕ್ಷಣೆ ಮತ್ತು ಕಲ್ಯಾಣ ಯೋಜನೆಗಳು, ನಂತರ ಪ್ರಮುಖ ದಿನಾಚರಣೆಗಳು ಮತ್ತು ಕೊನೆಯದಾಗಿ ಎಲ್ಲವನ್ನೂ ಒಮ್ಮೆ ಕ್ವಿಕ್ ರಿವಿಷನ್ ಮಾಡೋಣ. ಮೊದಲನೇ ವಿಭಾಗ ನೇಮಕಾತಿ ಮತ್ತು ಪ್ರಶಸ್ತಿಗಳು. ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಪ್ರಮುಖ ನೇಮಕಾತಿ ಹಾಗೂ ಮನ್ನಣೆಗಳನ್ನ ಇಲ್ಲಿ ಚರ್ಚಿಸೋಣ. ಹಾಗಾದ್ರೆ ಇವತ್ತಿನ ಮೊದಲನೇ ಪ್ರಶ್ನೆ ಹೀಗಿದೆ. ಇತ್ತೀಚೆಗಷ್ಟೇ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಅಂದ್ರೆ ಕೆಎಸ್ಎಚ್ಆರ್ಸಿಯ ನೂತನ ಅಧ್ಯಕ್ಷರಾಗಿ ಯಾರನ್ನು ನೇಮಕ ಮಾಡಲಾಗಿದೆ? ಇಲ್ಲಿರುವ 4 ಆಯ್ಕೆಗಳನ್ನು ಒಮ್ಮೆ ನೋಡೋಣ. ಎ. ನ್ಯಾಯಮೂರ್ತಿ ರಂಗನಾಥ ಮಿಶ್ರಾ, ಬಿ. ಡಾಕ್ಟರ್ ಟಿ ಶಾಂಭಟ್, ಸಿ. ನಿವೃತ್ತ ನ್ಯಾಯಮೂರ್ತಿ ಪಿಎನ್ ದೇಸಾಯಿ ಮತ್ತು ಡಿ. ನ್ಯಾಯಮೂರ್ತಿ ಎನ್ ಸಂತೋಷ್ ಹೆಗ್ಡೆ. ರಾಜ್ಯದ ಅತ್ಯಂತ ಪ್ರಮುಖವಾದ ಹುದ್ದೆ ಇದಾಗಿದ್ದು ಸರಿಯಾದ ಉತ್ತರ ಯಾವುದಿರಬಹುದು ಅಂತ ಈಗ ನೋಡೋಣ. ಸರಿಯಾದ ಉತ್ತರ ಆಯ್ಕೆ ಸಿ, ನಿವೃತ್ತ ನ್ಯಾಯಮೂರ್ತಿ ಪಿಎನ್ ದೇಸಾಯಿ. ಇವರು ಇತ್ತೀಚೆಗಷ್ಟೇ ಈ ಹುದ್ದೆಯನ್ನ ಅಲಂಕರಿಸಿದ್ದಾರೆ. ಕೇವಲ ಉತ್ತರ ಮಾತ್ರವಲ್ಲ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉಳಿದ ಆಯ್ಕೆಗಳ ಬಗ್ಗೆಯೂ ನಮಗೆ ಗೊತ್ತಿರಬೇಕು. ಆಯ್ಕೆ ಎ ಗಮನಿಸುವುದಾದರೆ, ನ್ಯಾಯಮೂರ್ತಿ ರಂಗನಾಥ ಮಿಶ್ರಾ ಅವರು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಮೊದಲ ಅಧ್ಯಕ್ಷರಾಗಿದ್ದರು. ಇನ್ನು ಡಾಕ್ಟರ್ ಟಿ ಶಾಂಭಟ್ ಅವರು ಇದಕ್ಕೂ ಮುನ್ನ ರಾಜ್ಯ ಆಯೋಗದಲ್ಲಿ ಪ್ರಸ್ತುತ ಕಾರ್ಯನಿರ್ವಹಣಾ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದರು. ಹಾಗೆ ನ್ಯಾಯಮೂರ್ತಿ ಎನ್ ಸಂತೋಷ್ ಹೆಗ್ಡೆ ಅವರ ಹೆಸರು ಕೇಳಿದ ತಕ್ಷಣ ನಮಗೆ ನೆನಪಾಗುವುದು ಕರ್ನಾಟಕದ ಮಾಜಿ ಲೋಕಾಯುಕ್ತರಾಗಿ ಅವರು ಸಲ್ಲಿಸಿದ ಅಪಾರ ಸೇವೆ. ಇಲ್ಲಿ ಇನ್ನೆರಡು ಮುಖ್ಯ ಪಾಯಿಂಟ್ಸ್ ನೆನಪಿಟ್ಕೊಳ್ಳಬೇಕು. ರಾಜ್ಯ ಮಾನವ ಹಕ್ಕುಗಳ ಆಯೋಗ ಸ್ಥಾಪನೆಯಾಗಿದ್ದು 2007ರಲ್ಲಿ. ಅದೇ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಸ್ಥಾಪನೆಯಾಗಿದ್ದು 1993ರ ಅಕ್ಟೋಬರ್ 12ರಂದು ಮತ್ತು ಇದರ ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ. ಇವೆರಡೂ ಕೂಡ 1993ರ ಮಾನವ ಹಕ್ಕುಗಳ ರಕ್ಷಣಾ ಕಾಯ್ದೆಯ ಅಡಿಯಲ್ಲೇ ರಚನೆಯಾಗಿವೆ. ಈಗ ಎರಡನೇ ಪ್ರಶ್ನೆ ಕಡೆ ಗಮನಹರಿಸೋಣ. 2026ರಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆ ಅಂದ್ರೆ ಎಫ್ಎಒನ ಯಾವ ಅತ್ಯುನ್ನತ ಪ್ರಶಸ್ತಿ ಒಲಿದು ಬಂದಿದೆ? ಉತ್ತರ ಅಗ್ರಿಕೋಲಾ ಮೆಡಲ್. ಇಟಲಿಯ ರೋಮ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಎಫ್ಎಒನ ಮಹಾನಿರ್ದೇಶಕರಾದ ಕ್ಯೂಡೋಂಗಿಯೋ ಅವರು ಈ ಪ್ರಶಸ್ತಿಯನ್ನು ಪ್ರದಾನ ಮಾಡಿದರು. ಜಾಗತಿಕ ಆಹಾರ ಭದ್ರತೆ ಮತ್ತು ಕೃಷಿ ಅಭಿವೃದ್ಧಿಗೆ ನೀಡಿದ ಅತ್ಯಮೂಲ್ಯ ಕೊಡುಗೆಗಾಗಿ ಈ ಗೌರವ ಸಂದಿದೆ. ವಿಶೇಷ ಅಂದ್ರೆ ಪ್ರಧಾನಿಯವರು ಈ ಪ್ರಶಸ್ತಿಯನ್ನು ನಮ್ಮ ದೇಶದ ರೈತರು ಹಾಗೂ ಕೃಷಿ ವಿಜ್ಞಾನಿಗಳಿಗೆ ಡೆಡಿಕೇಟ್ ಮಾಡಿದ್ದಾರೆ. ಎಫ್ಎಒ ಬಗ್ಗೆ ಹೇಳಬೇಕಂದ್ರೆ ಇದು 1945ರಲ್ಲಿ ಸ್ಥಾಪನೆಯಾಗಿದ್ದು ಇದರ ಕೇಂದ್ರ ಕಚೇರಿ ಇಟಲಿಯ ರೋಮ್ನಲ್ಲಿದೆ. ಇದೇ ಪ್ರಶಸ್ತಿ ಮತ್ತು ಪುಸ್ತಕಗಳ ವಿಭಾಗಕ್ಕೆ ಸಂಬಂಧಿಸಿದಂತೆ 9ನೇ ಪ್ರಶ್ನೆಯನ್ನ ಇಲ್ಲೇ ನೋಡೋಣ. ದ ಲೈಬ್ರರಿ ಮ್ಯಾನ್ ಆಫ್ ಇಂಡಿಯಾ, ದ ಸ್ಟೋರಿ ಆಫ್ ಪಿಎನ್ ಪಣಿಕ್ಕರ್ ಎಂಬ ಪುಸ್ತಕವನ್ನು ಬಿಡುಗಡೆ ಮಾಡಿದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಭಾರತದ ಉಪರಾಷ್ಟ್ರಪತಿಗಳಾದ ಸಿಪಿ ರಾಧಾಕೃಷ್ಣನ್. ಪಿಪಿ ಸತ್ಯನ್ ಅವರು ಬಹಳ ಅದ್ಭುತವಾಗಿ ರಚಿಸಿರುವ ಈ ಜೀವನ ಚರಿತ್ರೆಯನ್ನು ಉಪರಾಷ್ಟ್ರಪತಿ ಭವನದಲ್ಲಿ ರಿಲೀಸ್ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಉಪರಾಷ್ಟ್ರಪತಿಯವರು ಯುವಜನರಲ್ಲಿ ಈಗೀಗ ಓದುವ ಹವ್ಯಾಸ ಕಡಿಮೆ ಆಗ್ತಿರೋದ್ರ ಬಗ್ಗೆ ಆತಂಕ ವ್ಯಕ್ತಪಡಿಸಿದ್ರು. ಹಾಗೆ ಗ್ರಂಥಾಲಯಗಳು ಕೇವಲ ಪುಸ್ತಕದ ಮನೆಗಳಾಗದೆ ಜ್ಞಾನ ಮತ್ತು ಸೃಜನಶೀಲತೆಯ ಕೇಂದ್ರಗಳಾಗಬೇಕು ಅನ್ನೋ ಅದ್ಭುತ ಸಂದೇಶವನ್ನು ಕೂಡ ರವಾನಿಸಿದ್ರು. ಮುಂದಿನ ವಿಭಾಗ ಕೃಷಿ ಮತ್ತು ಅಂತಾರಾಷ್ಟ್ರೀಯ ಸಹಯೋಗ. ಇಲ್ಲಿ ಸುಸ್ಥಿರ ಕೃಷಿ ಹಾಗೂ ಜಾಗತಿಕ ಮಟ್ಟದ ಮೈತ್ರಿಗಳ ಬಗ್ಗೆ ಚರ್ಚಿಸೋಣ. 3ನೇ ಪ್ರಶ್ನೆ ಖೇತ್ ಬಚಾವೋ ಅಭಿಯಾನ್. ಈ ಅಭಿಯಾನದ ಮುಖ್ಯ ಉದ್ದೇಶವೇನು? ಇದರ ಹೆಸರಲ್ಲೇ ಇರುವಂತೆ ಮಣ್ಣಿನ ಆರೋಗ್ಯ ಸಂರಕ್ಷಣೆ ಮತ್ತು ಸುಸ್ಥಿರ ಕೃಷಿಯನ್ನ ಉತ್ತೇಜಿಸುವುದೇ ಇದರ ಪ್ರಮುಖ ಗುರಿ. ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ ಆರಂಭಿಸಿರುವ ಈ ಬೃಹತ್ ಕ್ಯಾಂಪೇನ್ ಮಣ್ಣಿನ ಫಲವತ್ತತೆ ಕಾಪಾಡುವುದು ಮತ್ತು ರಾಸಾಯನಿಕ ಗೊಬ್ಬರಗಳ ಬ್ಯಾಲೆನ್ಸ್ಡ್ ಬಳಕೆಯ ಬಗ್ಗೆ ಜಾಗೃತಿ ಮೂಡಿಸುತ್ತಿದೆ. ಇದರ ಇಂಪ್ಯಾಕ್ಟ್ ಎಷ್ಟಿದೆ ಅಂದ್ರೆ ದೇಶದಾದ್ಯಂತ ಬರೋಬ್ಬರಿ 2.71 ಕೋಟಿ ಜನರನ್ನು ಇದು ತಲುಪಿದೆ. 12,099 ಜಾಗೃತಿ ಶಿಬಿರಗಳ ಮೂಲಕ ಸುಮಾರು 7.17 ಲಕ್ಷ ರೈತರನ್ನು ನೇರವಾಗಿ ಸಂಪರ್ಕಿಸಲಾಗಿದೆ. ಇದು ಕೃಷಿ ಕ್ಷೇತ್ರದಲ್ಲಿ ಒಂದು ದೊಡ್ಡ ಮೈಲಿಗಲ್ಲು. ಈಗ ಅಂತಾರಾಷ್ಟ್ರೀಯ ಸಂಘಟನೆಗಳ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ. ಬ್ರಿಕ್ಸ್ ಎಸ್ಟಿಐ ಫ್ರೇಮ್ವರ್ಕ್ ಪ್ರೋಗ್ರಾಂ 2026. ಇದರ ಕುರಿತು ಇಲ್ಲಿ ಕೊಟ್ಟಿರುವ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ಆಪ್ಷನ್ಸ್ ನೋಡೋಣ. ಇದು ಕೇವಲ ಕೃಷಿ ಸಂಶೋಧನೆಗೆ ಮಾತ್ರ ಸೀಮಿತವಾಗಿದೆಯಾ? ಅಥವಾ ಇದರ ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆಯಾ? ಅಥವಾ ಇದು ಎಐ, ಆರೋಗ್ಯ, ಕೃಷಿ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಸಂಯುಕ್ತ ಸಂಶೋಧನೆಯನ್ನು ಉತ್ತೇಜಿಸುತ್ತದೆಯಾ? ಅಥವಾ ಬ್ರಿಕ್ಸ್ 2026ರಲ್ಲಿ ಸ್ಥಾಪನೆಯಾಯಿತಾ? ಸರಿಯಾದ ಸ್ಟೇಟ್ಮೆಂಟ್ ಯಾವುದು ಅಂತ ಈಗ ತಿಳಿಯೋಣ. ಖಂಡಿತ ಸರಿಯಾದ ಉತ್ತರ ಆಯ್ಕೆ ಸಿ. ಬ್ರಿಕ್ಸ್ ರಾಷ್ಟ್ರಗಳ ನಡುವೆ ಕೇವಲ ಕೃಷಿ ಅಲ್ಲ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಆರೋಗ್ಯ, ಇಂಧನ, ನೀರಿನ ಸ್ಥಿರತೆ ಹೀಗೆ 10 ಹಲವು ಕ್ಷೇತ್ರಗಳಲ್ಲಿ ಒಟ್ಟಾಗಿ ಸಂಶೋಧನೆ ನಡೆಸುವುದೇ ಈ ಪ್ರೋಗ್ರಾಂನ ಉದ್ದೇಶ. ಬ್ರಿಕ್ಸ್ ಬಗ್ಗೆ ಸ್ವಲ್ಪ ಬ್ಯಾಕ್ಗ್ರೌಂಡ್ ನೋಡೋದಾದ್ರೆ ಬ್ರೆಜಿಲ್, ರಷ್ಯಾ, ಇಂಡಿಯಾ,
ಚೀನಾ ಸೇರಿ 2009ರಲ್ಲಿ ಬ್ರಿಕ್ ಸ್ಥಾಪನೆ ಆಯಿತು. 2010ರಲ್ಲಿ ಸೌತ್ ಆಫ್ರಿಕಾ ಸೇರಿದ ಮೇಲೆ ಇದು ಬ್ರಿಕ್ಸ್ ಆಯಿತು. ಈಗ ಹೊಸದಾಗಿ ಈಜಿಪ್ಟ್, ಯುಎಇ, ಇರಾನ್ನಂತಹ ರಾಷ್ಟ್ರಗಳು ಸೇರ್ಪಡೆಯಾಗಿ ಇದು ಬ್ರಿಕ್ಸ್ ಪ್ಲಸ್ ಆಗಿ ವಿಸ್ತರಣೆಯಾಗಿದೆ. ಎಲ್ಲಕ್ಕಿಂತ ಹೆಮ್ಮೆಯ ವಿಷಯ ಅಂದ್ರೆ 2026ರ ಈ STI ಫ್ರೇಮ್ವರ್ಕ್ ಪ್ರೋಗ್ರಾಂ ಅನ್ನು ನಮ್ಮ ಭಾರತದ ಅಧ್ಯಕ್ಷತೆಯಲ್ಲೇ ಮುನ್ನಡೆಸಲಾಗುತ್ತಿದೆ. ಸರಿ, ಮೂರನೇ ವಿಭಾಗಕ್ಕೆ ಬರೋಣ. ರಕ್ಷಣೆ ಮತ್ತು ಕಲ್ಯಾಣ ಯೋಜನೆಗಳು. ಇಲ್ಲಿ ತಾಂತ್ರಿಕ ಪ್ರಗತಿ ಮತ್ತು ಸಾಮಾಜಿಕ ಯೋಜನೆಗಳ ಕುರಿತು ಮಾಹಿತಿ ಇರಲಿದೆ. 5ನೇ ಪ್ರಶ್ನೆ ಸೇನೆಗೆ ಸಂಬಂಧಿಸಿದ್ದು. ಕ್ಯೂ-ಫೋರ್ಸ್ ಎಂಬ ಹೊಸ ಅಪ್ಲಿಕೇಶನ್ ಅನ್ನ ಭಾರತೀಯ ಸೇನೆ ಯಾವ ಉದ್ದೇಶಕ್ಕಾಗಿ ಆರಂಭಿಸಿದೆ? ಸರಿಯಾದ ಉತ್ತರ ಲಾಜಿಸ್ಟಿಕ್ಸ್ ಮತ್ತು ಸಾರಿಗೆ ನಿರ್ವಹಣೆಯನ್ನ ಸುಧಾರಿಸಲು. ಸೇನೆಯಲ್ಲಿ ಸಪ್ಲೈ ಚೈನ್ ಅನ್ನೋದು ಬಹಳ ನಿರ್ಣಾಯಕ. ಹಾಗಾಗಿ ಸರಬರಾಜು ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಡಿಜಿಟಲೀಕರಣಗೊಳಿಸಲು ಈ ವೇದಿಕೆಯನ್ನು ತರಲಾಗಿದೆ. ವಿಶೇಷವಾಗಿ ಗುಡ್ಡಗಾಡು ಮತ್ತು ಗಡಿ ಪ್ರದೇಶಗಳಲ್ಲಿ ಶಸ್ತ್ರಾಸ್ತ್ರ, ಆಹಾರ ಹಾಗೂ ಇಂಧನವನ್ನು ಕರೆಕ್ಟ್ ಟೈಮಿಗೆ ತಲುಪಿಸಲು ಮತ್ತು ರಿಯಲ್ ಟೈಮ್ ಟ್ರ್ಯಾಕಿಂಗ್ ಮಾಡಲು ಇದು ಬಹಳ ಹೆಲ್ಪ್ ಆಗುತ್ತೆ. ಇದರಿಂದ ಸೇನೆಯ ಕಾರ್ಯಾಚರಣಾ ಸಿದ್ಧತೆ ಸಾಕಷ್ಟು ಹೆಚ್ಚಾಗುತ್ತೆ. 6ನೇ ಪ್ರಶ್ನೆ, ಜೀವನ್ ಮೊಬೈಲ್ ಅಪ್ಲಿಕೇಶನ್ನ ಮುಖ್ಯ ಉದ್ದೇಶವೇನು? ಸರಿಯಾದ ಉತ್ತರ ಹಿರಿಯ ನಾಗರಿಕರ ಬೆಂಬಲ ಮತ್ತು ಕಲ್ಯಾಣ ಸೇವೆಗಳನ್ನು ಸುಲಭಗೊಳಿಸುವುದು. ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಈ ಆಪ್ ಅನ್ನು ಬಿಡುಗಡೆ ಮಾಡಿದೆ. ನಮ್ಮ ಮನೆಯ ಹಿರಿಯರಿಗೆ ಸರ್ಕಾರದ ಕಲ್ಯಾಣ ಯೋಜನೆಗಳ ಬಗ್ಗೆ ಮಾಹಿತಿ ಕೊಳ್ಳುವ ಮತ್ತು ತುರ್ತು ಸಹಾಯ ಒದಗಿಸಲು ಇದು ಬಹಳ ಉಪಯುಕ್ತ. ಇದರ ಜೊತೆಗೆ ಶತಾಯು ಹೆಸರಿನ ಒಂದು ಡ್ಯಾಶ್ಬೋರ್ಡ್ ಕೂಡ ಸ್ಟಾರ್ಟ್ ಮಾಡಲಾಗಿದೆ. ಇದು ವೃದ್ಧರ ಆರೈಕೆ ಸೇವೆಗಳ ಗುಣಮಟ್ಟ ಹೇಗಿದೆ ಅನ್ನೋದನ್ನ ನಿರಂತರವಾಗಿ ಮಾನಿಟರ್ ಮಾಡ್ತದೆ. 7ನೇ ಪ್ರಶ್ನೆ, PM ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆಯ ಮುಖ್ಯ ಗುರಿ ಏನು? ಇದರ ಉತ್ತರ ಮನೆಗಳಿಗೆ ಸೌರಶಕ್ತಿ ಉತ್ತೇಜನೆ ನೀಡುವುದು. ಮನೆಗಳ ಛಾವಣಿ ಮೇಲೆ ಸೋಲಾರ್ ಪ್ಯಾನೆಲ್ಗಳನ್ನು ಅಳವಡಿಸಿ ಕ್ಲೀನ್ ಎನರ್ಜಿ ಜೊತೆಗೆ ಕಡಿಮೆ ವೆಚ್ಚದ ವಿದ್ಯುತ್ ಒದಗಿಸುವುದು ಇದರ ಮೂಲ ಉದ್ದೇಶ. ಈ ಯೋಜನೆಗೆ ಜನರಿಂದ ಎಷ್ಟರ ಮಟ್ಟಿಗೆ ಸ್ಪಂದನೆ ಸಿಗ್ತಿದೆ ಅಂದರೆ ಕೇವಲ 8 ದಿನಗಳಲ್ಲಿ 1 ಲಕ್ಷ ಹೊಸ ಮನೆಗಳು ಈ ಯೋಜನೆಗೆ ರಿಜಿಸ್ಟರ್ ಆಗಿವೆ. ಪರಿಸರ ಸ್ನೇಹಿ ಶಕ್ತಿಯ ಕಡೆಗೆ ನಮ್ಮ ದೇಶ ಇಟ್ಟಿರುವ ಬಹುದೊಡ್ಡ ಹೆಜ್ಜೆ ಇದು. 4ನೇ ವಿಭಾಗ, ಪ್ರಮುಖ ದಿನಾಚರಣೆಗಳು. ಪರೀಕ್ಷೆಗಳಲ್ಲಿ ದಿನಾಚರಣೆ ಮತ್ತು ಅವುಗಳ ಥೀಮ್ ಬಗ್ಗೆ ಪ್ರಶ್ನೆಗಳು ಬಂದೇ ಬರ್ತವೆ. 8ನೇ ಪ್ರಶ್ನೆ, ಅಂತಾರಾಷ್ಟ್ರೀಯ ಜೈವ ವೈವಿಧ್ಯ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ ಮೇ 22ರಂದು. 2026ರ ವರ್ಷದ ಥೀಮ್ ಕೂಡ ಅಷ್ಟೇ ಮುಖ್ಯ, ನೆನ್ಪಿಟ್ಕೊಳ್ಬೇಕು. ಆಕ್ಟಿಂಗ್ ಲೋಕಲಿ ಫಾರ್ ಗ್ಲೋಬಲ್ ಇಂಪ್ಯಾಕ್ಟ್. ಅಂದ್ರೆ ಸ್ಥಳೀಯ ಮಟ್ಟದಲ್ಲಿ ನಾವು ತೆಗೆದುಕೊಳ್ಳುವ ಚಿಕ್ಕ ಚಿಕ್ಕ ಕ್ರಮಗಳು ಜಾಗತಿಕ ಮಟ್ಟದಲ್ಲಿ ದೊಡ್ಡ ಬದಲಾವಣೆ ತರುತ್ತವೆ ಅಂತ ಅರ್ಥ. ಈ ದಿನಾಚರಣೆ 1992ರ ರಿಯೋ ಡಿ ಜೆನೆರೋದ ಅರ್ತ್ ಸಮಿಟ್ ಹಿನ್ನೆಲೆಯಲ್ಲಿ ಶುರುವಾಯಿತು. ಇನ್ನೊಂದು ಮುಖ್ಯ ಪಾಯಿಂಟ್ ಅಂದ್ರೆ ನಮ್ಮ ಭಾರತದಲ್ಲಿ ಜೈವ ವೈವಿಧ್ಯ ಕಾಯ್ದೆ ಜಾರಿಗೆ ಬಂದಿದ್ದು 2002ರಲ್ಲಿ. 10ನೇ ಮತ್ತು ಬಹಳ ಮುಖ್ಯವಾದ ಪ್ರಶ್ನೆ, ರಾಷ್ಟ್ರೀಯ ಭಯೋತ್ಪಾದನೆ ವಿರೋಧಿ ದಿನವನ್ನು ಯಾವ ದಿನ ಆಚರಿಸಲಾಗುತ್ತದೆ? ಆಯ್ಕೆಗಳು ಹೀಗಿವೆ: ಎ ಮೇ 15, ಬಿ ಮೇ 18, ಸಿ ಮೇ 21, ಡಿ ಮೇ 30. ಇದರ ಹಿಂದೊಂದು ದೊಡ್ಡ ಇತಿಹಾಸವೇ ಇದೆ. ಸರಿಯಾದ ಉತ್ತರ ಏನು ಅಂತ ನೋಡೋಣ ಬನ್ನಿ. ಸರಿಯಾದ ಉತ್ತರ ಆಯ್ಕೆ ಸಿ, ಮೇ 21. ಯಾಕೆ ಇದೇ ದಿನ ಅಂತ ನೋಡೋದಾದ್ರೆ 1991ರ ಮೇ 21ರಂದು ತಮಿಳುನಾಡಿನ ಶ್ರೀಪೆರುಂಬದೂರಿನಲ್ಲಿ ನಡೆದ ಭೀಕರ LTTE ಆತ್ಮಾಹುತಿ ದಾಳಿಯಲ್ಲಿ ಭಾರತದ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಅವರು ಹುತಾತ್ಮರಾದರು. ಅವರ ಸ್ಮರಣಾರ್ಥ ಹಾಗೂ ದೇಶದಲ್ಲಿ ಶಾಂತಿ, ಏಕತೆ ಕಾಪಾಡಲು ಮತ್ತು ಹಿಂಸೆಯ ವಿರುದ್ಧ ನಾವೆಲ್ಲರೂ ಒಂದೇ ಅಂತ ಸಾರುವ ಉದ್ದೇಶದಿಂದ ಅಂದಿನ VP ಸಿಂಗ್ ಸರ್ಕಾರ ಈ ದಿನಾಚರಣೆಯನ್ನು ಆರಂಭಿಸಿತು. ಈ ದಿನದಂದು ದೇಶಾದ್ಯಂತ ಸರ್ಕಾರಿ ಕಚೇರಿಗಳು ಮತ್ತು ಶಾಲಾ ಕಾಲೇಜುಗಳಲ್ಲಿ ಭಯೋತ್ಪಾದನೆ ವಿರೋಧಿ ಪ್ರತಿಜ್ಞೆಯನ್ನು ಸ್ವೀಕರಿಸಲಾಗುತ್ತದೆ. ಕೊನೆಯ ವಿಭಾಗಕ್ಕೆ ಬಂದಿದ್ದೇವೆ. ಕ್ವಿಕ್ ರಿವಿಷನ್. ಇದುವರೆಗೂ ಓದಿದ ಇತ್ತೀಚಿನ ಪ್ರಮುಖ ಅಂಶಗಳನ್ನು ಒಂದೇ ಉಸಿರಿನಲ್ಲಿ ಮೆಲುಕು ಹಾಕೋಣ. ಪಾರ್ಟ್ 1ನಲ್ಲಿರುವ 5 ಪ್ರಮುಖ ಪಾಯಿಂಟ್ಸ್ ಹೀಗಿವೆ. ಕ್ಯಾನ್ಸರ್ ತಜ್ಞ ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮಾನೆ ಅವರಿಗೆ ಪ್ರತಿಷ್ಠಿತ ಮಹಿಳಾ ಸೇವಾ ಪ್ರಶಸ್ತಿ ಲಭಿಸಿದೆ. ಪ್ರಥಮ ವಿಶ್ವ ಯೋಗಾಸನ ಕ್ರೀಡಾ ಚಾಂಪಿಯನ್ಶಿಪ್ 2026 ಅಹಮದಾಬಾದ್ನಲ್ಲಿ ನಡೆಯಲು ಸಜ್ಜಾಗಿದೆ. ನಿಖರ ಹವಾಮಾನ ಮಾಹಿತಿ ನೀಡಲು ಧಾರವಾಡದಲ್ಲಿ ಎಕ್ಸ್ ಬ್ಯಾಂಡ್ ಡಾಪ್ಲರ್ ರಾಡಾರ್ ಸ್ಥಾಪನೆಯಾಗುತ್ತಿದೆ. ಇನ್ನು ರಾಷ್ಟ್ರೀಯ DMF ಸಮ್ಮೇಳನ ನವದೆಹಲಿಯಲ್ಲಿ ಯಶಸ್ವಿಯಾಗಿ ನಡೆಯಿತು. ಹಾಗೆ ಗ್ಲೋಬಲ್ ಟೆರರಿಸಂ ಇಂಡೆಕ್ಸ್ ಅನ್ನು ಯಾರು ಪ್ರಕಟಿಸ್ತಾರೆ ಅಂದ್ರೆ ಇನ್ಸ್ಟಿಟ್ಯೂಟ್ ಫಾರ್ ಎಕನಾಮಿಕ್ಸ್ ಆ್ಯಂಡ್ ಪೀಸ್ ಅಂದ್ರೆ IEP ಸಂಸ್ಥೆ. ಪಾರ್ಟ್ 2 ಕಡೆ ನೋಡೋಣ. ಪ್ರಧಾನಿ ನರೇಂದ್ರ ಮೋದಿಯವರು ಪವನ್ ಕುಮಾರ್ ಚಾಮ್ಲಿಂಗ್ ಅವರ ದಾಖಲೆಯನ್ನು ಮೀರಿಸಿ ಅತಿ ಹೆಚ್ಚು ದಿನಗಳ ಕಾಲ ಆಡಳಿತ ನಡೆಸಿದ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಅಂತಾರಾಷ್ಟ್ರೀಯ ಪರಮಾಣು ಶಕ್ತಿ ಸಂಸ್ಥೆ ಅಂದ್ರೆ IAEAಯ ಕೇಂದ್ರ ಕಚೇರಿ ಎಲ್ಲಿದೆ ಅಂದ್ರೆ ಆಸ್ಟ್ರಿಯಾದ ವಿಯೆನ್ನಾದಲ್ಲಿದೆ. ಅಮೆರಿಕದ ಫಿಲಡೆಲ್ಫಿಯಾದಲ್ಲಿ ನಡೆಯಲಿರುವ ಅಕ್ಕ ಅಂದ್ರೆ AKKA ರಜತ ಮಹೋತ್ಸವಕ್ಕೆ ನಮ್ಮ ಕರುನಾಡಿನ ಹೆಮ್ಮೆಯ ನಟ ರಿಷಬ್ ಶೆಟ್ಟಿ ಅವರು ಸಾಂಸ್ಕೃತಿಕ ರಾಯಭಾರಿಯಾಗಿದ್ದಾರೆ. ಮಣ್ಣಿನ ಫಲವತ್ತತೆ ಹೆಚ್ಚಿಸಲು ಡೈಂಚಾ ಎಂಬುದು ಒಂದು ಅತ್ಯುತ್ತಮ ಹಸಿರು ಗೊಬ್ಬರ ಬೆಳೆಯಾಗಿದೆ. ಹಾಗೆ ಮಾರ್ಚ್ 22ನ್ನು ವಿಶ್ವ ಜಲ ದಿನ ಅಂತ, ಮಾರ್ಚ್ 23ನ್ನು ವಿಶ್ವ ಹವಾಮಾನ ದಿನ ಅಂತ ಆಚರಿಸಲಾಗುತ್ತದೆ. ಇವೆಲ್ಲವನ್ನು ನೆನ್ಪಿಟ್ಕೊಳ್ಳೋದು ಪರೀಕ್ಷಾ ದೃಷ್ಟಿಯಿಂದ ಬಹಳ ಮುಖ್ಯ. ಇವತ್ತಿನ ಈ ಮಾಹಿತಿ ಸರಣಿಯನ್ನು ಒಂದು ಸರಳವಾದ ಹೋಂವರ್ಕ್ ಪ್ರಶ್ನೆಯೊಂದಿಗೆ ಮುಗಿಸೋಣ.
ನಮ್ಮ ಹೆಮ್ಮೆಯ ರಾಷ್ಟ್ರೀಯ ಗೀತೆ ಜನಗಣ ಮನ ಅನ್ನು ರಚಿಸಿದವರು ಯಾರು? ಈ ಸುಲಭವಾದ ಪ್ರಶ್ನೆಗೆ ಉತ್ತರವನ್ನು ಕಮೆಂಟ್ಸ್ನಲ್ಲಿ ತಿಳಿಸಬಹುದು. ನೋಡೋಣ ಎಷ್ಟು ಜನ ಸರಿಯಾಗಿ ಉತ್ತರಿಸ್ತಾರೆ ಅಂತ. ಇಂದಿನ ಈ ಸೆಷನ್ನ ಸಂಪೂರ್ಣ PDF ನೋಟ್ಸ್ಗಾಗಿ ಟೆಲಿಗ್ರಾಮ್ ಚಾನೆಲ್ ಸೇರಲು ಮರೆಯದಿರಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಪ್ರಮುಖ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಓದುತ್ತೀರಿ. ನಮಸ್ಕಾರ.